ವೇದಿಕೆ ಮೇಲೆ ಹಸಿರಿರುವ ಎಲ್ಲ ಗಣ್ಯರಿಗೂ ಹಾಗೂ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಆಗಿರುವ ಎಲ್ಲ ವಿದ್ಯಾರ್ಥಿನಿಯರಿಗೂ ಎಲ್ಲರಿಗೂ ನಮಸ್ಕಾರ. ನಾನು ಬೆಳ್ತಂಗಡಿಗೆ ನವೆಂಬರ್ ಮಂತ್ ಅಲ್ಲಿ ಬಂದು ಜಾಯಿನ್ ಆಗಿದ್ದು ಸ್ವಲ್ಪ ದಿನಕ್ಕೆ ನಾನು ದೀಪಕ್ ಅವ್ರನ್ನ ಭೇಟಿಯಾಗಿದ್ದೆ. ಆಗ ಫಸ್ಟ್ ಅವ್ರ ಬಗ್ಗೆ ತಿಳ್ಕೊಂಡಾಗ ನಂಗೆ ಅನ್ನಿಸ್ತು, ಫಸ್ಟ್ ಇಷ್ಟು ಎಲ್ಲಾ ಕೆಲಸಗಳು ಒಬ್ಬರೇ ಮಾಡ್ಲಿಕ್ಕಾಗತ್ತಾ, ಒಬ್ರು ಯಾರನ್ನ ಇಷ್ಟು ಮಾಡ್ಲಿಕ್ಕಾಗತ್ತಾ ಅಂತ. ನಾವಾಗಿಂತ ಇವಾಗ್ನವರೆಗೂ ನಾನು ಅವರ ನಿಮ್ಮ ಸೇವಾ ಟ್ರಸ್ಟ್ ಬಗ್ಗೆ ನಾನು ಯಾವಾಗ್ಲೂ ವಿಚಾರಿಸ್ತಾ ಇರ್ತೀನಿ, ನಾನು ತಿಳ್ಕೊಳ್ತಾ ಇರ್ತೀನಿ. ನೋಡಿದಾಗ ನಂಗೆ ನಿಜವಾಗ್ಲೂ ಆಗತ್ತೆ, ಅಷ್ಟು ಸೇವಾ ಮನೋಭಾವ ಇದ್ರಷ್ಟೇನೆ, ಅಷ್ಟು ಡೆಡಿಕೇಶನ್ ಇದ್ರಷ್ಟೇನೆ ಇಷ್ಟು ಕೆಲಸ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. 586ನೇ ಕಾರ್ಯಕ್ರಮ ಇದು ಸೇವಾ ಯೋಜನೆ ಅಂತಂದ್ರೆ, ಅಷ್ಟು ಮಾಡ್ಲಿಕ್ಕೆ ಇಟ್ಸ್ ನಾಟ್ 1, 2 ಅಥವಾ 5 ಅಂತಲ್ಲ, ಅವ್ರಿಗೆ ಇರೋ ಆ ಸೇವಾ ಮನೋಭಾವದ ಇದನ್ನ ಕಾಣುತ್ತೆ. ಇದರಿಂದ ಅದರ ಕಳಕಳಿ ಎಷ್ಟಿದೆ ಅನ್ನೋದು ಕಾಣುತ್ತೆ. ಹಾಗೆ ನಾನು ಬುಕ್ ವಿತರಣೆ ಇದ್ರ ಬಗ್ಗೆ ನಾನು ಏನ್ ಹೇಳ್ಬೇಕು ಅಂತಂದ್ರೆ, ಸ್ಟೂಡೆಂಟ್ಸ್ಗೆ, ಮಕ್ಕಳಿಗೆ ಓದು, ಈಗ ಒಂದ್ ಸ್ವಲ್ಪ ಮುಂಚೆ ಹೇಳಿದ್ರು, ಸಾಮಾನ್ಯ ಇದರಿಂದ ಇಷ್ಟು ಮೇಲಿನ ಹುದ್ದೆಗೆ ಬಂದಿದ್ದೀನಿ ಅಂದ್ರೆ ಇವತ್ತು ನಾನು ಚಿಕ್ಕ ವಯಸ್ಸಿಂದ ನಾನು ಕಷ್ಟಪಟ್ಟು ನಮ್ಮ ಮನೆಯಲ್ಲಿ ಊರಲ್ಲಿದ್ರು ನಾವು ಮನೆಗಳಿಗೆ ಹಾಲು ಹಾಕಿ ಎಲ್ಲ ಮಾಡಿ ಕಷ್ಟಪಟ್ಟೆ ಬಂದಿರೋದು. ಆದ್ರೆ ಈ ಹಂತಕ್ಕೆ ನಂಗೆ ಬರಕ್ಕಾಗಕ್ಕೆ ಸಾಧ್ಯತೆ ಇದ್ದಿದ್ದು ಜಸ್ಟ್ ಬಿಕಾಸ್ ಓದಿನಿಂದ. ಓದು ನೀವು ಸರಿಯಾಗಿ ಓದಿದ್ರೆ ದಾರಿ ಅದಾಗೆ ಹುಡ್ಕೊಂಡು ಬರುತ್ತೆ. ಯಾವ್ದನ್ನ ಒಂದು ದಾರಿ ಇದೇ ರೀತಿಯಲ್ಲಿ ಮುಂದಕ್ಕೆ ಬರ್ಬೇಕು ಅನ್ನೋದಿಲ್ಲ. ಆದ್ರೆ ಒಂದು ಓದು ನೀವು ಯಾವತ್ತು ಮಕ್ಕಳಿಗೆ, ಯಾವುದೇ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ, ಅತಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಓದು ಅನ್ನೋದು ನೀವು ಯಾವತ್ತೂ ನಿಲ್ಲಿಸ್ಕೊಡ್ದು. ಬರೀ ಒಂದು ಏಜ್ ಆದ್ಮೇಲೆ ಮದುವೆ ಮಾಡಿ ಕಳ್ಸಿದ್ರೆ ಅಷ್ಟೇ ಆಯ್ತು ಅನ್ನೋದಲ್ಲ. ಹೆಣ್ಮಕ್ಳಿಗಾಗ್ಲಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು ಯಾವತ್ತೂ. ಆವಾಗ್ಲೇನೆ ಅವ್ರಿಗೆ ಏನಾಗುತ್ತೆ, ಮುಂದಿನ ಜೀವನದಲ್ಲಿ ಅವ್ರಿಗೆ ಧೈರ್ಯ ಇರುತ್ತೆ. ಒಂದು ಏನೇ ಬರ್ಲಿ ಅದನ್ನ ಎದುರಿಸೋ ಸಿಚುವೇಶನ್ ಎದುರ್ಸಕ್ಕೆ ಆಗುವಂತ ಧೈರ್ಯ ಬರುತ್ತೆ. ಇನ್ನೊಂದು 10 ಜನಕ್ಕೆ ಮಾದರಿ ಆಗುವಂತ ಒಂದು ಅವಕಾಶ ಸಿಗುತ್ತೆ ಅವ್ರಿಗೆ. ಸೊ ಯಾವಾಗ್ಲೂ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ಬೋದು, ಓದ್ಲಿಕ್ಕೆ ಅವಕಾಶ ಮಾಡ್ಕೊಡಿ, ಓದ್ಲಿಕ್ಕೆ ಎನ್ಕರೇಜ್ಮೆಂಟ್. ಎಲ್ಲ ನೀವು ಬುಕ್ಸ್ ಯಾರ್ಯಾರು ಬುಕ್ಸ್ ತಗೋತಿರೋ ನಿಮಗೆ ನೀವು ಪ್ರಮಾಣ ಮಾಡ್ಬೇಕು, ನಾನು ಓದ್ಬೇಕು, ಈ ವರ್ಷ ಸರಿಯಾಗಿ ಓದ್ತೀನಿ ಅನ್ನೋ ಪ್ರಮಾಣ ನಿಮಗೆ ನೀವು ಮಾಡ್ಕೊಳ್ಳಿ, ಆಯ್ತಾ. ಮತ್ತೆ ಎಲ್ಲ ಈ ಅವಕಾಶ ಕೊಟ್ಟಿದ್ದಕ್ಕೆ ದೀಪಕ್ ಅವ್ರಿಗೆ ಹಾಗೂ ಸೇವಾ ಟ್ರಸ್ಟ್ನವ್ರಿಗೆಲ್ಲರಿಗೂ ಧನ್ಯವಾದ.